ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಿಜಾಪುರ್ನ ಸೈನಿಕ ಸ್ಕೂಲ್ನಲ್ಲಿ ಖಾಲಿ ಇರುವ ಕೆಲವು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಕಂಪ್ಲೀಟ್ ಆದಂತ ಮಾಹಿತಿ ಈ ವಿಡಿಯೋದಾಗ ಅದ. ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡ್ರಿ. ನನ್ನ ಚಾನಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇದರಿಂದ ನಾ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ. ಇವೇನು ಹುದ್ದೆಗಳು ಅದಾವಲ್ಲ ಸ್ನೇಹಿತರೆ, ಇವು ಕಾಂಟ್ರಾಕ್ಟ್ ಬೇಸಿಸ್ ಹುದ್ದೆಗಳಿವು. ಅಂದ್ರೆ ಪರ್ಮನೆಂಟ್ ಜಾಬ್ ಅಲ್ಲ, ಇವು ಓನ್ಲಿ ಟೆಂಪರರಿ ಜಾಬ್ ಇವು. ಇನ್ನು ಹುದ್ದೆಗಳ ವಿವರ ನೋಡೋಣ. LDC ಅಂತ ಐತಿ, ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಐತಿ, ಒಂದು ಹುದ್ದೆ ಐತಿ ಸ್ನೇಹಿತರೆ. ಇನ್ನು ವಯೋಮಿತಿ ಬಗ್ಗೆ ನೋಡೋದಾದ್ರೆ 18 ರಿಂದ 50 ವರ್ಷದ ಎಲ್ಲಾ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಈ ಹುದ್ದೆಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ PUC ಮುಗಿಸಿರ್ಬೇಕು. ಆಮೇಲೆ ಟೈಪಿಂಗ್ ಸ್ಪೀಡ್ ಏನೈತಲ್ಲ 40 ವರ್ಡ್ಸ್ ಪರ್ ಮಿನಿಟ್ ಏನಪ್ಪಾ ಅಂದ್ರೆ ಟೈಪಿಂಗ್ ಸ್ಪೀಡ್ ಇರಬೇಕು. ಆಮೇಲೆ ಇಂಗ್ಲಿಷ್ ನಾಲೆಜ್, ಆಮೇಲೆ ಕಂಪ್ಯೂಟರ್ ಆಪರೇಷನ್ ಬಗ್ಗೆ ನಾಲೆಜ್ ಅನ್ನ ಹೊಂದಿರಬೇಕು ಸ್ನೇಹಿತರೆ. ಇನ್ನು ಎರಡನೇ ಹುದ್ದೆ ಬ್ಯಾಂಡ್ ಮಾಸ್ಟರ್ ಅಂತ ಐತಿ ಸ್ನೇಹಿತರೆ. ಇದು ಕೂಡ ಒಂದು ಹುದ್ದೆ ಐತಿ. ಏಜ್ ಅಂತೂ ಸೇಮ್ ಇರ್ತದ ಸ್ನೇಹಿತರೆ. ಇದೇನಪ್ಪಾ ಅಂದ್ರೆ ಬ್ಯಾಂಡ್ ಮಾಸ್ಟರ್, ಬ್ಯಾಂಡ್ ಮೇಜರ್, ಡ್ರಮ್ ಮೇಜರ್ ಕೋರ್ಸ್ ಇದ್ರೊಳಗೆ ಮೂರದೊಳಗೆ ಯಾವ್ದಾದ್ರು ಒಂದು ಆರ್ಮಿ ಎಜುಕೇಶನ್ ಕಾರ್ಪ್ಸ್ ಒಳಗೆ ಏನಪ್ಪಾ ಅಂದ್ರೆ ಟ್ರೈನಿಂಗ್ ಕಾಲೇಜ್ ಒಳಗೆ ಮುಗಿಸಿರ್ಬೇಕು. ಡಿಸೈರೇಬಲ್ ಕೇಳ್ಯಾರ ಸ್ನೇಹಿತರೆ, ಹೈಯರ್ ಕ್ವಾಲಿಫಿಕೇಶನ್ ಇದ್ದವರಿಗೆ, ಆಮೇಲೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್, ಇಂಗ್ಲಿಷ್ ಒಳಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅವ್ರು ಪ್ರಿಫರ್ ಮಾಡಾಕ್ ಕುಂತಾರ. ಇನ್ನು PEM ಅಥವಾ PTI ಅಂತ ಬರ್ತದೆ. PTI ಟೀಚರ್ ನೋಡ್ಬೇಕಾದ್ರೆ ಇದು ಏನಪ್ಪಾ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಅಷ್ಟೇ ಐತಿ ಸ್ನೇಹಿತರೆ. ಒಂದು ಹುದ್ದೆ ಐತಿ. ಏಜ್ ಅಂತೂ ಸೇಮ್ ಇರ್ತದ. 10th ಪಾಸ್ ಆಗಿರ್ಬೇಕು. ಆಮೇಲೆ ಸ್ಪೋರ್ಟ್ಸ್ ಒಳಗೆ ಏನಪ್ಪಾ ಅಂತಂದ್ರೆ ಪ್ರಾಫಿಸಿಯನ್ಸಿ ಇರ್ಬೇಕು. ಅವರು ಡಿಸೈರೇಬಲ್ ಮಾಡ್ತಾ ಇರೋದು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗಳನ್ನ, ಇಲ್ಲಪ್ಪ ಅಂದ್ರೆ ಬಿಪೇಡ್ ಮುಗಿದಿರ್ತಾರ 50% ಅಂಕಗಳನ್ನ ಪಡೆದುಕೊಂಡು ಬಿಪೇಡ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಕೌನ್ಸಿಲರ್ ಅಂತ ಒಂದು ಹುದ್ದೆ ಐತಿ ಸ್ನೇಹಿತರೆ. ಇದಕ್ಕೂ ಏನಪ್ಪಾ ಅಂದ್ರೆ ಇದು ಕೂಡ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಒಂದು ಹುದ್ದೆ ಐತಿ. 21 ವರ್ಷ ಹಿಡ್ಕೊಂಡು 35 ವರ್ಷ ವಯಸ್ಸಿನ ತನಕ ಎಲ್ಲರೂ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಗ್ರಾಜ್ಯುಯೇಷನ್ ಆಗಿರ್ಬೋದು ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರ್ಬೋದು. ಸೈಕಾಲಜಿ ಸಬ್ಜೆಕ್ಟ್ ಒಳಗೆ ಮುಗಿಸಿರ್ಬೇಕು. ಇಲ್ಲ ಅಂತಂತಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಒಳಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿರ್ಬೇಕು. ಇದು ಎಜುಕೇಶನ್ ಇರಲಿಲ್ಲ ಅಂತಂದ್ರೆ ಗ್ರಾಜ್ಯುಯೇಷನ್ ವಿತ್ ಡಿಪ್ಲೊಮಾ, ಕರಿಯರ್ ಗ್ರಾಜ್ಯುಯೇಷನ್ ಅಂಡ್ ಕೌನ್ಸಿಲಿಂಗ್ ಒಳಗೆ ಎಜುಕೇಶನ್ ಮುಗಿಸಿರ್ಬೇಕು. ಇಷ್ಟರೊಳಗೆ ಯಾವ್ದಾದ್ರು ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಮುಗಿದಿತ್ತು ಅಂತಂದ್ರೆ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಎಕ್ಸ್ಪೀರಿಯನ್ಸ್ ಕೇಳಿದಾರೆ ಸ್ನೇಹಿತರೆ. ಸೇಮ್ ಫೀಲ್ಡ್ ಒಳಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳಿದ್ದಾರೆ. ಇನ್ನು TGT ಇಂಗ್ಲಿಷ್ ಟೀಚರ್ ಐತಿ ಸ್ನೇಹಿತರೆ. ಇಂಗ್ಲಿಷ್ ಟೀಚರ್ ಇದು ರೆಗ್ಯುಲರ್ ಪೋಸ್ಟ್ ಇದೆ, ಟೆಂಪರರಿ ಇಲ್ಲ. ಇದು ಪರ್ಮನೆಂಟ್ ಪೋಸ್ಟ್ ಸ್ನೇಹಿತರೆ. ಒಂದು ಹುದ್ದೆ ಐತಿ. 21 ವಯಸ್ಸು ಹಿಡ್ಕೊಂಡು 35 ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. 50% ಅಂಕಗಳೊಂದಿಗೆ ಡಿಗ್ರಿ ಮುಗಿಸಿರ್ಬೇಕು. ಆಮೇಲೆ ಡಿಗ್ರಿ ಒಳಗೆ 3 ವರ್ಷ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಒಂದು ಸಬ್ಜೆಕ್ಟ್ ಆಗಿ ಓದಿರ್ಬೇಕು. ಆಮೇಲೆ BEd ಮುಗಿಸಿರ್ಬೇಕು. ಹಾಗೆಯೇ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬರ್ತದೆ, CTET ಅಂತ ಬರ್ತದೆ, ಅದು ಕೂಡ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಇಷ್ಟು ಎಜುಕೇಶನ್ ಆದಂತ ಅಭ್ಯರ್ಥಿಗಳನ್ನ ಈ ಇಂಗ್ಲಿಷ್ ಟೀಚರ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇವರಿಗೆ ಏನಪ್ಪಾ ಅಂದ್ರೆ 44,900 ರೂಪಾಯಿ ಪ್ರತಿ ತಿಂಗಳಿಗೆ ವೇತನ ಆಗಿರ್ತದ ಸ್ನೇಹಿತರೆ. ಇನ್ನು ವೇತನ ಹೊರತುಪಡಿಸಿ ಇನ್ನ ಅಕಮಡೇಶನ್, ಇನ್ನು ರೆಂಟ್ ಅಕಮಡೇಶನ್ ಆಗಿರ್ಬಹುದು. ಆಮೇಲೆ ಟ್ರಾನ್ಸ್ಪೋರ್ಟ್ ಅಲವೆನ್ಸು, DA ಮೆಡಿಕಲ್ ಅಲವೆನ್ಸಸ್, ಈ ರೀತಿ ಏನಪ್ಪಾ ಅಂತಂದ್ರೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ಸಿಗುತ್ತಿರ್ತಾವ ಸ್ನೇಹಿತರೆ. ಈ ಹುದ್ದೆಗಳಿಗೆ ಅರ್ಜಿ ಹೆಂಗ್ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಾನೊಂದು ಅಪ್ಲಿಕೇಶನ್ ಫಾರ್ಮ್ ಏನೈತಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೆಗೆದು ಅದನ್ನ ಕ್ಲಿಯರ್ ಆಗಿ ತುಂಬೇನಪ್ಪಾ ಅಂತಂದ್ರೆ ನಿಮ್ದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂತಂದ್ರೆ ನಾನು ಹೇಳ್ತೀನಿ ಏನೇನ್ ಡಾಕ್ಯುಮೆಂಟ್ಸ್ ಲಗತ್ತಿಸ್ಬೇಕಂತ. ಆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳ ಮೇಲೆ ನಿಮ್ದು ಸೆಲ್ಫ್ ಅಟೆಸ್ಟೆಡ್ ಇರಬೇಕು ಸ್ನೇಹಿತರೆ. ಸೆಲ್ಫ್ ಅಟೆಸ್ಟೆಡ್ ಮಾಡಿಸಿ, ನಿಮ್ದು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಒಂದು ಎನ್ವೆಲಪ್ ಕವರ್ ನಲ್ಲಿ ಹಾಕಿ
ಇದಕ್ಕಾಗಿ ಅಪ್ಲಿಕೇಶನ್ ಫೀಗೆ ಏನಪ್ಪಾ ಅಂತಂದ್ರೆ ಒಂದು ಡಿ ತೆಗಿಸ್ಬೇಕು ಸ್ನೇಹಿತರೆ. ಡಿ ಏನೈತಲ್ಲ, ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ್ ಪೇಬಲ್ ಆನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೈನಿಕ್ ಸ್ಕೂಲ್ ಕ್ಯಾಂಪಸ್ ಬಿಜಾಪುರ್ ಬ್ರಾಂಚ್ ಕೋಡ್ 3163 ಈ ಒಂದು ಹೆಸರಿನ ಮೇಲೆ ಡಿಮ್ಯಾಂಡ್ ಡ್ರಾಫ್ಟ್ ತೆಗಿಸ್ಬೇಕು, ಡಿ ತೆಗಿಸ್ಬೇಕು. ಈ ಡಿ ಒರಿಜಿನಲ್ ಡಿ ಕೂಡ ಈ ಅರ್ಜಿ ಜೊತೆಗೆ ಏನಪ್ಪಾ ಅಂದ್ರೆ ಕಳಿಸ್ಬೇಕು ಸ್ನೇಹಿತರೆ. ಯಾವ ಅಡ್ರೆಸ್ಸಿಗೆ ಕಳಿಸ್ತೀರಿ? ಇಲ್ಲ ಐತ್ ನೋಡ್ರಿ ಸ್ನೇಹಿತರೆ, ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ್ 586108 ಈ ಒಂದು ಅಡ್ರೆಸ್ಸಿಗೆ ನೀವು ಅರ್ಜಿಯನ್ನ ಒಂದು ಎನ್ವೆಲಪ್ ಮೇಲೆ ಹಾಕಿ, ಎನ್ವೆಲಪ್ ಒಳಗೆ ಹಾಕಿ ಕಳಿಸ್ಬೇಕು ಸ್ನೇಹಿತರೆ. ಆ ಎನ್ವೆಲಪ್ ಏನಪ್ಪಾ ಅಂದ್ರೆ 40 ರೂಪಾಯಿ ಪೋಸ್ಟಲ್ ಸ್ಟ್ಯಾಂಪ್ ಹಾಕಿದಂತದನ್ನ ಕಳಿಸ್ಬೇಕು. ಆಗ್ಲೇ ಹೇಳ್ದಂಗ ಏನೇನು ಡಾಕ್ಯುಮೆಂಟ್ಸ್ ಗಳ ಲಗತ್ತಿಸಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಡಿ ತೆಗಿಸಿರಲ್ಲ, ಆ ಡಿ ಡಿಮ್ಯಾಂಡ್ ಡ್ರಾಫ್ಟ್ ತೆಗಿಸಿರಲ್ಲ ಅದು ಕಳಿಸ್ಬೇಕು. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಸೆಲ್ಫ್ ಅಡ್ರೆಸ್ಡ್ ಎನ್ವೆಲಪ್ ವಿತ್ ಸ್ಟ್ಯಾಂಪ್ ವರ್ತ್ ₹40 ಅಂದ್ರೆ ನಿಮ್ದು ಅಡ್ರೆಸ್ ಇರ್ತಕ್ಕಂಥದ್ದು ಒಂದು ಎನ್ವೆಲಪ್, ಆಮೇಲೆ ಎಜುಕೇಶನಲ್, ಆಮೇಲೆ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಸರ್ಟಿಫಿಕೇಟ್ಸ್, ಆಮೇಲೆ ಕಾಸ್ಟ್ ರಿಲೇಟೆಡ್ ಸರ್ಟಿಫಿಕೇಟ್ಸ್, ಆಮೇಲೆ ರಿಸರ್ವೇಶನ್ ರಿಲೇಟೆಡ್ ಸರ್ಟಿಫಿಕೇಟ್ಸ್. ಇಷ್ಟೇಲ್ಲಪ್ಪ ಅಂತಂದ್ರೆ ಎಲ್ಲವನ್ನ ಅರ್ಜಿ ಜೊತೆಗೆ ಲಗತ್ತಿಸಿ ಎನ್ವೆಲಪ್ನಾಗ ಏನಪ್ಪಾ ಅಂತಂದ್ರೆ ನಿಮ್ದು ಆ ಟು ಅಡ್ರೆಸ್ ಫ್ರಮ್ ಅಡ್ರೆಸ್ ಕರೆಕ್ಟ್ ಆಗಿ ಬರ್ದು ಅರ್ಜಿಯನ್ನ ಕಳಿಸ್ಬೇಕು ಸ್ನೇಹಿತರೆ. ಇದೇನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ನೋಡ್ರಿ ಸ್ನೇಹಿತರೆ. ಇದೇನಪ್ಪಾ ಅಂತಂದ್ರೆ ಇದನ್ನ ನೀವು ನೀಟಾಗಿ ಕ್ಯಾಪಿಟಲ್ ಲೆಟರ್ ಒಳಗ ತುಂಬ್ರಿ, ಎಲ್ಲಾನು ಕ್ಯಾಪಿಟಲ್ ಲೆಟರ್ ತುಂಬ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಐತಲ್ಲ ಫೋಟೋ ಅಂಟಿಸೋದಿರ್ತೈತಿ, ಫೋಟೋ ಅಂಟಿಸ್ರಿ. ಇದೆಲ್ಲ ತುಂಬಿ ಒಂದು ಎನ್ವೆಲಪ್ನಾಗ ಆ ಸ್ಕೂಲಿಗೆ ಏನಪ್ಪಾ ಅಂದ್ರೆ ಅರ್ಜಿಯನ್ನ ಕಳಿಸ್ರಿ ಸ್ನೇಹಿತರೆ. ಇದಿಷ್ಟು ಬಿಜಾಪುರ್ನ ಸೈನಿಕ ಸ್ಕೂಲ್ ನಿಂದ ಹೊರಡಿಸಿರ್ತಕ್ಕಂತ ಅಧಿಸೂಚನೆಯ ಕಂಪ್ಲೀಟ್ ಆದಂತ ಮಾಹಿತಿಯಾಗಿತ್ತು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ, ಹಾಗೆಯೇ ನಿಮ್ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.